ತುಮಕೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ತುಮಕೂರಿನ ಬಿಜೆಪಿ ನಾಯಕರ ಒಳಗೆ ಸಹಮತ ಕಾಣಿಸ್ತಾ ಇದೆ. ತುಮಕೂರು ಟಿಕೆಟ್ಗಾಗಿ ಬಿಜೆಪಿ ನಾಯಕರಲ್ಲೇ ಈಗ ಜಟಾಪಟಿ ಶುರುವಾಗಿದೆ. ನನಗೆ ಟಿಕೆಟು ಅಂತ ವಿ ಸೋಮಣ್ಣ ಮತ್ತು ಮಾಧುಸ್ವಾಮಿ ಮಧ್ಯೆ ಜಟಾಪಟಿ ನಡೀತಾ ಇದೆ. ವಿ ಸೋಮಣ್ಣ ತುಮಕೂರಿಗೆ ಬರ್ತಾರೆ ಅಂತ ಹೇಳಿದವರು ಯಾರು? ನನಗೆ ಟಿಕೆಟ್ ಸಿಗುತ್ತೆ ಅಂತ ಮಾಜಿ ಸಚಿವ ಮಾಧುಸ್ವಾಮಿ ಹೇಳ್ಕೊಂಡಿದ್ದಾರೆ. ಸೋಮಣ್ಣಗೆ ಟಿಕೆಟ್ ಕೊಟ್ಟರೆ ಕೆಲಸ ಮಾಡ್ತೀರಾ ಅನ್ನೋ ಪ್ರಶ್ನೆಯನ್ನು ಕೇಳಿದಾಗ ಅದನ್ನು ಆಮೇಲೆ ಹೇಳ್ತೀವಿ, ಟಿಕೆಟ್ ಬಗ್ಗೆ ಇನ್ನೂ ಕೂಡ ತೀರ್ಮಾನ ಆಗಿಲ್ಲ ಅಂತ ಅಡ್ಡಗೌಡೆ ಮೇಲೆ ದೀಪ ಇಟ್ಟಂತೆ ಮಾಧುಸ್ವಾಮಿ ಉತ್ತರಿಸಿದ್ದಾರೆ. ನಿಮ್ಗೆ ಹೇಳಿದ್ದು ಯಾರು ಅಂತ ನನಗೆ ಗೊತ್ತಿಲ್ಲ. ಈಗ ಸೋಮಣ್ಣ ಅವರು ಇನ್ನೊಂದು ಉದಾಹರಣೆ ಕೊಟ್ಟವ್ರೆ, ನಾವು ಮಾತಾಡೋಕ್ಕಾಗತ್ತಾ? ಮೋದಿಯವರು ಹೋಗಿ ಕಶಿನಲ್ಲಿ ನಿಂತಿರ್ಲಿಲ್ವಾ ಅಂದ್ರೆ ನಾನು ಉತ್ತರ ಹೇಳೋಕ್ಕಾಗತ್ತಾ? ಇಲ್ಲ ರೀ, ನಥಿಂಗ್, ಏನೂ ಆಗಿಲ್ಲ, ಯಾವ ತೀರ್ಮಾನ ಆಗಿಲ್ಲ. ರಾಜ್ಯ ಮಟ್ಟದಲ್ಲಿ ಸಭೆಗಳು ಕರೆದು ರಾಜ್ಯ ಮಟ್ಟದಲ್ಲಿ ನಮ್ಮ ಎಲ್ಲ ಘಟಕಗಳ ಅಧ್ಯಕ್ಷರು ಅಲ್ಲಿದ್ದ ಅಭ್ಯರ್ಥಿಗಳು ಕರೆದು ಆ ನಂತರ ಇಲ್ಲಿಂದ ಹೋಗೋ ಶಿಫಾರಸು ಮೇಲೆ ಮಾತ್ರ ಅಭ್ಯರ್ಥಿ ಫೈನಲ್ ಆಗುತ್ತೆ ಅನ್ನೋದು ನನಗಿರೋ ಮಾಹಿತಿ. ಸೋಮಣ್ಣವ್ರಿಗೆ ಟಿಕೆಟ್ ಕೊಟ್ಟರೆ ತಾವು ಕೆಲಸ ಮಾಡ್ತೀರಾ ಅವ್ರ ಪರವಾಗಿ? ನಾನು ಅವತ್ತು ಹೇಳಿದ್ದೀನಿ, ಅದಾದ ಮೇಲೆ ಮಾತಾಡ್ತೀನಿ ಅಂತ. ಅಲ್ಲ, ನಿಮ್ಗೆ ವಿಶ್ವಾಸ ಇದೆಯಾ ಸರ್ ನಿಮಗೆ ಕೊಡ್ತಾರೆ ಅಂತ? ಟಿಕೆಟ್ ಆಕಾಂಕ್ಷಿಗಳಾಗಿದ್ದೀರಾ? ಹೌದು, ನನಗೆ ವಿಶ್ವಾಸ ಇದೆ. ಯಾಕಿರ್ಬಾರ್ದು? ನಾನು ಹೇಳಿದ್ನಲ್ಲ, ನಾಲ್ಕು ಆಕಾಂಕ್ಷಿಂದ. ಅಲ್ಲ ಎಂ ಪಿ ಅವರೇ ಸ್ವತಃ ಹೇಳ್ತಾರೆ ಕೊಟ್ರೆ ಮಾಡಲ್ಲ ಅಂತ. ಅಲ್ಲಿ ಎಂ ಪಿ ಅವರು ಈಗ ಹೇಳಿರಲ್ಲ ಮಾಡ್ತೀವಿ ಅಂತ. ಯಡಿಯೂರಪ್ಪನವರು ಒಗ್ಗಟ್ಟಾಗಿದ್ರ ಸರ್? ಹಾಗಾದ್ರೆ ಯಡಿಯೂರಪ್ಪ ಅವ್ರನ್ನ ಭೇಟಿ ಮಾಡಿದ್ವಿ, ನಾನು ಭೇಟಿ ಮಾಡಿದ್ದೀನಿ, ನಾನು ಕೇಳಿದ್ದೀನಿ, ನನಗೆ ವಿಶ್ವಾಸ ಇದೆ, ನಾನು ಉರುಪಾಗೆ ಇದ್ದೀನಿ ಸರ್. ಇಲ್ಲಿನ ಜಿಲ್ಲಾ ಮಟ್ಟದ ಇದರಲ್ಲಿ ಒಗ್ಗಟ್ಟಾದ್ರೆ ಸರ್ ಕೂಡ ಬಿಜೆಪಿ? ಸರ್, ಇದು ನಮಗೆ ಚುನಾವಣೆಗಳ ಹತ್ರ ಬರ್ತಾ ಬರ್ತಾ ಒಗ್ಗಟ್ಟಾಗೋದು ನಮ್ಮ ಸರ್ವೈವಲ್ಗೆ ಅನಿವಾರ್ಯ ಆಗ್ಬಿಡುತ್ತೆ, ಆಗ್ತೀವಿ. ಅದಕ್ಕೆ ಮೊದಲೇ ಏನು ಗುಡುಗು ಮಿಂಚು ಮೋಡ ಎಲ್ಲ ಬಂದಮೇಲೆ ತಾನೇ ಬಿಸಿಯಾಗೋದು ವಾತಾವರಣ. ಮಳೆ ಬಿದ್ಮೇಲೆ ತಂಪಾಗುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಧು ಫೋನ್ ಸಂಪರ್ಕದಲ್ಲಿ. ಮಧು, ಇಲ್ಲಿ ಮಾಧುಸ್ವಾಮಿ ಅವರು ಮಾತನಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಇದು ತುಮಕೂರಿನವರು ಮತ್ತು ತುಮಕೂರಿನಿಂದ ಹೊರಗಿನವರು ಅನ್ನೋ ಹಂತಕ್ಕೆ ಹೋಗ್ತಾ ಇದೆಯಾ ಅಂತ ಕಾಣಿಸ್ತಾ ಇದೆ ಮಾತುಗಳನ್ನು ಕೇಳ್ತಾ ಇದ್ರೆ. ಖಂಡಿತವಾಗ್ಲೂ ರಕ್ಷತ್, ಏನು ಈ ಹಿಂದೆ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಮೊದಲ ಬಾರಿಗೆ ಮಾಧುಸ್ವಾಮಿ ಅವರು ಚುನಾವಣೆಯಲ್ಲಿ ಸೋತ ಬಳಿಕ ಕಾಣಿಸ್ಕೊಳ್ತಾರೆ. ಆಗ ಕಾಣಿಸಿಕೊಂಡಂತಹ ಸಂದರ್ಭದಲ್ಲಿ ತುಮಕೂರಿನಲ್ಲಿ ದಿನದಿಂದ ದಿನಕ್ಕೆ, ಅದರಲ್ಲೂ ಕೂಡ ಬಿಜೆಪಿನಲ್ಲಿ ಏನು ಹಾಲಿ ಸಂಸದರು ನಾನು ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅನ್ನುವಂತ ಹೇಳಿಕೆಯನ್ನ ನೀಡಿದ್ರು. ಆ ಹೇಳಿಕೆಯ ಬೆನ್ನಲ್ಲೇ ಆಕಾಂಕ್ಷಿಗಳ ಪಟ್ಟಿ ಕೂಡ ದೊಡ್ಡದಾಗ್ತಾ ಹೋಗುತ್ತೆ. ಅಂತ ಸಂದರ್ಭದಲ್ಲಿ ಮಾಧುಸ್ವಾಮಿ ಅವರು ಮೊದಲ ಬಾರಿಗೆ ಒಂದು ವಿಚಾರವನ್ನ ಹುಟ್ಟಾಕ್ತಾರೆ. ಅದು ಏನಂದ್ರೆ ಸ್ಥಳೀಯರಿಗೆ ಆದ್ಯತೆಯನ್ನ ಕೊಡಬೇಕು ಅನ್ನುವಂಥದ್ದು. ಅಂದ್ರೆ ಒಳಗಿನವರು ಮತ್ತು ಹೊರಗಿನವರು, ಹೊರಗಿಂದ ಬಂದವರಿಗೆ ಟಿಕೆಟ್ ಅನ್ನ ಕೊಡೋದಕ್ಕಿಂತ ಸ್ಥಳೀಯರಿಗೆ, ಜಿಲ್ಲೆಯಲ್ಲಿ ಇದ್ದು ಏನು ಪಕ್ಷದಲ್ಲಿ ಕೆಲಸ ಮಾಡಿರುವಂತವ್ರಿಗೆ ಟಿಕೆಟ್ ಅನ್ನ ನೀಡಬೇಕು ಅನ್ನುವಂತಹ ಒಂದು ಹೇಳಿಕೆಯನ್ನ ಖುದ್ದು ಮಾಧುಸ್ವಾಮಿ ಅವರೇ ಪ್ರಸ್ತಾಪವನ್ನ ಮಾಡಿರ್ತಾರೆ. ಅದಾದ ಮೇಲೆ ಸ್ಥಳೀಯ ಆಕಾಂಕ್ಷಿಗಳು ಕೂಡ ಅದಕ್ಕೆ ಧ್ವನಿಯನ್ನ ಗೂಡಿಸ್ತಾರೆ. ಇದೀಗ ಮತ್ತೊಮ್ಮೆ ಮಾಧುಸ್ವಾಮಿ ಅವರು ಮಾತನಾಡ್ತಾ ಇರೋದನ್ನ ನೋಡಿದ್ರೆ, ಇಲ್ಲಿ ಸೋಮಣ್ಣ ಅವರು ಈಗಾಗಲೇ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಹಿಂದೆ ಅವರು ಚುನಾವಣೆ ಉಸ್ತುವಾರಿಯಾಗಿದ್ದಂತಹ ಸಂದರ್ಭದಲ್ಲಿ ಏನು ಅವರ ಸಂಪರ್ಕದಲ್ಲಿದ್ರು, ಆ ಎಲ್ಲ ಮುಖಂಡರನ್ನ ಭೇಟಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸ್ಥಳೀಯವಾಗಿ ಇರ್ತಕ್ಕಂಥ ಮಠಮಾನ್ಯಗಳಿಗೂ ಕೂಡ ಅವರು ಭೇಟಿಯನ್ನ ನೀಡಿ ಈಗಾಗಲೇ ಒಂದು ರೀತಿಯಲ್ಲಿ ತಾವು ಕೂಡ ತುಮಕೂರಿನಿಂದ ಸ್ಪರ್ಧೆ ಮಾಡ್ತೀವಿ, ನನ್ನ ಟಿಕೆಟ್ ಸಿಗುತ್ತೆ ಅನ್ನುವಂತ ವಿಶ್ವಾಸದಲ್ಲಿ ಸೋಮಣ್ಣ ಅವರು ಓಡಾಡ್ತಾ ಇದ್ದಾರೆ. ಹಾಗಾಗಿ ಈಗ ಮಾಧುಸ್ವಾಮಿ ಅವರು ಕೂಡ ನಾನು ಕೂಡ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿದ್ದೇನೆ, ಯಡಿಯೂರಪ್ಪ ಅವ್ರ ಜೊತೆ ಮಾತಾಡಿದ್ದೇನೆ ಅನ್ನುವ ರೀತಿಯಲ್ಲಿ, ಅಂದ್ರೆ ಈಗಾಗಲೇ ರಾಜ್ಯ ಮಟ್ಟದ ನಾಯಕರ ಜೊತೆ ನಾನು ಆಲ್ರೆಡಿ ಸಂಪರ್ಕದಲ್ಲಿದ್ದೇನೆ, ನನಗೂ ಕೂಡ ಟಿಕೆಟ್ ಸಿಗುವಂತಹ ವಿಶ್ವಾಸವಿದೆ. ಯಾಕಂದ್ರೆ ಈಗಾಗಲೇ ಅವರು ವಿಧಾನಸಭೆಯಲ್ಲಿ ಸೋತ ಬಳಿಕ ಎಲ್ಲೂ ಕೂಡ ಮಾಧುಸ್ವಾಮಿ ಅವರು ಕಾಣಿಸ್ಕೊಂಡಿರ್ಲಿಲ್ಲ. ಈಗ ಪಕ್ಷದಲ್ಲಿ ದಿನದಿಂದ ದಿನಕ್ಕೆ ಆಕಾಂಕ್ಷಿಗಳ ಪಟ್ಟಿ ಕೂಡ ದೊಡ್ಡದಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತೊಂದು ವಿಚಾರ ಏನು ಅಂತಂದ್ರೆ, ಸೋಮಣ್ಣ ಅವರು ತುಮಕೂರಿನಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬಂದ ನಂತರ ಮಾಧುಸ್ವಾಮಿ ಅವರು ಕೂಡ ಈಗ ಫುಲ್ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿದ್ದಾರೆ. ನನಗೆ ಟಿಕೆಟ್ ಸಿಗುತ್ತೆ, ನಾನು ಕೂಡ ಆಕಾಂಕ್ಷಿ, ನನಗೂ ಕೂಡ ಕೆಲಸ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ವರಿಷ್ಠರು ಸೂಚನೆಯನ್ನ ನೀಡಿದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಸೋಮಣ್ಣ ಏನಾದ್ರೂ ಒಂದು ವೇಳೆ ಟಿಕೆಟ್ ಸಿಕ್ಕರೆ ತಾವು ಕೆಲಸ ಮಾಡ್ತೀರಾ ಅವ್ರ ಪರವಾಗಿ ಅನ್ನುವಂತಹ ವಿಚಾರಕ್ಕೆ ಮಾಧುಸ್ವಾಮಿ ಅವರು ಮೊದಲು ಅವರಿಗೆ ಟಿಕೆಟ್ ಸಿಗಲಿ, ನಂತರ ನಾವು ಏನು ಮಾಡ್ತೀವಿ, ಅಥವಾ ಆ ಒಂದು ಹೇಳಿಕೆಗೆ ಅಂದ್ರೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಅನ್ನುವಂತ ರೀತಿಯಲ್ಲಿ ಈಗ ಮಾಧುಸ್ವಾಮಿ ಅವರು ಮಾತಾಡಿರುವಂತದ್ದು. ಮೊದಲು ಸೋಮಣ್ಣ ಅವರಿಗೆ ಟಿಕೆಟ್ ಸಿಗ್ಲಿ ಅಥವಾ ನನಗೆ ಟಿಕೆಟ್ ಸಿಗುತ್ತೆ ಅನ್ನುವಂತ ವಿಚಾರವನ್ನು ಕೂಡ ಈಗ ಏನು ಇಂಡೈರೆಕ್ಟ್ ಆಗಿ ಮಾಧುಸ್ವಾಮಿ ಅವರು ಹೇಳಿರುವಂತದ್ದು. ರಕ್ಷತ್, ಧನ್ಯವಾದ ಮಧು ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.